ಸ್ಟೋರಿ ಸಕ್ಕತ್ತಾಗಿದೆ, ಸ್ಟೋರಿ ಆಕ್ಷನ್ ಮಸ್ತ್ ಇದೆ. ಸೂಪರ್ ಸೂಪರ್ ಅಲ್ಟಿಮೇಟ್ ಮಸ್ತಾಗೈತೆ ಬ್ರೋ, ಸಕ್ಕತ್ತಾಗೈತೆ. ಯಾವ್ದ್ರಿ ಸಲಾರು ಕಾಟಾರ ಐವಾಸ್ ಪಂಚು ಕಾಟಾರ ಚೆನ್ನಾಗಿದೆ. ಸಿನಿಮಾ ಸೂಪರ್ 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 ಎಲ್ಲ ಬಂದು ಮೂವಿ ನೋಡಿ, ಫ್ಯಾಮಿಲಿ ಫುಲ್ ಮೂವಿ ಎಲ್ಲ ಚೆನ್ನಾಗಿದೆ. ಸೂಪರ್ ಆಗೈತೆ ಡೈರೆಕ್ಟ್ರು, ಆಡಿಯನ್ಸ್ ಎಲ್ಲ. ಮೂವಿ ಮಾತ್ರ ಸೂಪರ್ ಆಗಿದೆ. ಜಾತಿ ಭೇದ ಭಾವ ಅಂದಿಲ್ಲ, ಎಲ್ಲರೂ ಬಂದು ನೋಡಿ ಮೂವಿನ. ತುಂಬಾ ಚೆನ್ನಾಗಿದೆ. ಬಾಸ್ ಕಣ್ಣೀರು ಹಾಕ್ತಾರೆ, ನೋಡೋಕ್ಕಲ್ಲ. ನಾವು ಹತ್ತಿದೀವಿ, ತುಂಬಾ ಹತ್ಬಿಟ್ಟಿದ್ವಿ. ಚೆನ್ನಾಗಿದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಒಳ್ಳೆ ಮೂವಿ. ಬಾಸ್ ಇಸ್ ಬ್ಯಾಕ್ ಅಷ್ಟೇ ಹೇಳ್ಬೋದು. ಥ್ಯಾಂಕ್ ಯು. ಫಸ್ಟ್ ಮೂವಿ ಬಂದು ಎಂಟರ್ಟೈನ್ ನೋಡಿ, ಹೆವಿ ಇಂಟ್ರೆಸ್ಟ್, ಕೊನೆ ಗಂಟೆ ಇಂಟ್ರೆಸ್ಟ್ ಹೆವಿ. ಫಸ್ಟ್ ಮೂವಿ 100 days ಪಕ್ಕ ಆದ್ರು. ಸಖತ್ತಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್. ಮೂವಿ ಸೂಪರ್ ಆಗಿದೆ. ನೋ ಕ್ಯಾಸ್ಟ್ ಇನ್ ಎಂಟೈರ್ ಕರ್ನಾಟಕ, ಇನ್ ಇಂಡಿಯಾ ಎಲ್ಲ ಕಡೆ ಅಷ್ಟೇ. ಕ್ಯಾಸ್ಟಿಗೆ ಏನು ಸಮಾನತೆ ಇಲ್ಲ, ಆಲ್ ಆರ್ ಈಕ್ವಲ್ ಅಷ್ಟೇ. ಸೂಪರ್ ಸೂಪರ್ ಸೂಪರ್. ತಾಯಣಗು ರಾಜಕೀಯದವ್ರಿಗಂತೂ ಮುಟ್ಟು ನೋಡ್ಕೊಂಡು ಮಾಡೋರು ಸಿನಿಮಾ. ಎಲ್ಲರೂ ಬಂದು ನೋಡಿ ಫುಲ್ ಎಂಜಾಯ್ ಮಾಡ್ತೀರಾ. ಸುಮ್ಮನೆ ನನ್ನ ಮಕ್ಳು ಇವಾಗ ರೈತರು ಅಂತ ಬರೀ ನಾಟಕ ಮಾಡ್ತಾರೋ ಅಷ್ಟೇ. ಮಾತು ಎತ್ತರ ರೈತರಿಗೆ, ನಮ್ಮಂದು ರೈತರು ಕಾಲ್ ಮೇಲೆ ಬಿದ್ದು ಕನಿಕರ ಎಲ್ಲ ಗೋಡೆ ಕಟ್ಕೊಂಡು ಫಿಟ್ ಮಾಡಕ್ ಹೋಗ್ತಾರೆ. ನನ್ನ ಮಕ್ಕಳು ರೈತರನ್ನ ಅನ್ನ ಕೊಡೋರು ಎಲ್ಲ ನಾಟಕ ಮಾಡೋ ನನ್ನ ಮಕ್ಕಳು. ಈ ಪ್ರಪಂಚ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ಬನ್ನಿ ನೋಡಿ ಸರ್, ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು. ಒಳ್ಳೆ ಸಿನಿಮಾ ಬಂದಿದೆ, 100 days ಪಕ್ಕ ಓಡುತ್ತೆ. ಎಲ್ಲರೂ ಬಂದು ನೋಡಿ, ಚೆನ್ನಾಗೈತೆ. ಒಳ್ಳೆ ಕನ್ನಡ ಸಿನಿಮಾ. ಬಾಸ್ ಡೈಲಾಗ್ ಮಾತ್ರ ಅಲ್ಟಿಮೇಟ್, ಸೂಪರ್ ಆಗಿದೆ. ಸೂಪರ್ ಸೂಪರ್ ಡೂಪರ್, 100 days ಗ್ಯಾರಂಟಿ. ಮೂವಿ ಮಾತ್ರ ಫುಲ್ ಸಕ್ಕತ್ತೈತೆ, 100 days ಪಕ್ಕ. ಯಶ್ವರ್ಗ ಪ್ರಶಾಂತ್ ಲೆಂಗ ನಮ್ಮ ಬೀಪಾಸ್ಗೆ ಕನ್ನಡ ಸುದ್ದಿಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಕೂಡ ಕನ್ನಡ ಇಂಡಸ್ಟ್ರಿ ಯಾರೆಲ್ಲರೂ ಕನ್ನಡಕ್ಕೋಸ್ಕರ ಮಾಡೋದು. ನಮ್ಮ ಬಾಸ್ ಕನ್ನಡಕ್ಕೆ ಅಂತ ಮಾಡಿದಾರೆ. ಏನಾದ್ರು ಪ್ಯಾನ್ ಇಂಡಿಯಾ ಅಂತ ಮಾಡಿದ್ರೆ ಇಡೀ ಒಳಗೆ KGF ಹೆಂಗ್ ರೀಚ್ ಆಗಿತ್ತು, ಕಾಟಾರ ಹೆಂಗೆ ರೀಚ್ ಆಗ್ತಿತ್ತು, ಮಾಡ್ಬೇಕಿತ್ತು. ಕಾಂತಾರ ಮೂವಿನ ಪ್ಯಾನ್ ಇಂಡಿಯಾ ಅಂತ ಮಾಡಿರ್ಲಿಲ್ಲ, ಆಮೇಲೆ ಹೋದ ಪ್ಯಾನ್ ಇಂಡಿಯಾ ಆಯ್ತು. ಇದು ಕೂಡ ನಾವ್ ಹೇಳಲ್ಲ, ಮುಂದೆ ನೀವು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬ್ರಿಲಿಯಂಟ್ ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಮೇನ್ 2023 ಕನ್ನಡದಲ್ಲಿ ಬ್ಲಾಕ್ ಬಸ್ಟರ್ ಬಂದಿಲ್ಲ ಅಂತಿತ್ತು. ಈ ಸಲ ಪಕ್ಕ ಮಾಸ್ ಕಮರ್ಷಿಯಲ್ ಬ್ಲಾಕ್ ಬಸ್ಟರ್ ವಿತ್ ಒಳ್ಳೆ ಸ್ಟೋರಿ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಕೊನೆಯಲ್ಲಿ. ದೀಪಕ್ ಫ್ಯಾನ್ಸ್ಗಂತೂ ಹಬ್ಬ, ಎಲ್ಲ ಫ್ಯಾಮಿಲಿಯವರೆಲ್ಲ ಬಂದು ಕೂತ್ಕೊಂಡು ನೋಡ್ಬೋದು. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಸರ್. ಸಕ್ಕತ್ತಾಗೈತೆ. ಒಂದೊಂದು ಲೈನ್ಗೇನು ಒಂದೊಂದು ಡೈಲಾಗ್ ಮಾತ್ರ ಚಿಂದಿ, ಡೈರೆಕ್ಷನ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಡೈಲಾಗ್ ಮಾತ್ರ ಚಿಂದಿ ಚಿಂದಿ. ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಯಾರು ನೋಡಂಗೇ ಇಲ್ಲ ನನಗಿಲ್ಲ, ಯಾರೋ ದುಷ್ಮನ್ಗಳಿದ್ದಾರ. ಈ ಪೆನ್ಸಿಲ್ ನೋಡ್ರು ಗೊತ್ತಾಯ್ತದೆ ಪಾಸ್ಕತೆ ಏನು ಅಂತ. ಒಂದ್ಸತಿ ಅಲ್ಲ, 2 ಸತಿ ಅಲ್ಲ, 3 ಸತಿ ಅಲ್ಲ, ಇನ್ನಕ್ಕೆ ಎಷ್ಟು ಶೋ ನಡೀತದೆ ಆ ಶೋ ಪೂರ್ತಿ ಕುತ್ಕೊಂಡು ನೋಡ್ಬೋದು. ಬೇಕಾದ್ರೆ ಮಾಸ್ತಿ ಮಾತ್ರ ಡೈಲಾಗ್ ಮಾತ್ರ ಮಾಸ್ತಿ ಬರ್ತಿರೋರು ರಾಣೆ ಹೋಗ್ಬೇಕು. ಮಸ್ತು ಅಂದ್ರೆ ಮಸ್ತು ಗುರು, ಎಲ್ಲಿಗೆ ಬಾಗ್ಬಿಡ್ಬೇಕಾದ್ರೆ ತಿಂತು ಬಿಡ್ತಿರ್ಬೇಕಾರೆ ನಾನೇನೆ. ಫಿಲಮ್ ಮಾತ್ರ ಸೈಕ್ ಅಂದ್ರೆ ಸೈಕು. ಜೈ ಬಾಸ್. ಏನು ಮಾಡಕ್ಕಾಗಲ್ಲ, ಬಾಕ್ಸ್ ಆಫೀಸ್ ಸುಲ್ತಾನ ದರ್ಶನ್ ಅಂತ ಪ್ರೂವ್ ಆಗೋಯ್ತು. ಕಾಟೇರ ಸಿನಿಮಾ ನೋಡಿ ಆಮೇಲೆ ಮಾತಾಡಿ. ಜೈ ಬಾಸ್ ಸರ್. ನೆಕ್ಸ್ಟ್ ಕಾಂಟ್ರವರ್ಸಿ ಎಲ್ಲ ಇರೋದಿಲ್ಲ. ನೆಕ್ಸ್ಟ್ ಏನಾದ್ರು ಕಾಂಟ್ರವರ್ಸಿ ಆದ್ರೆ ಇಡೀ ಕನ್ನಡ ಇಂಡಸ್ಟ್ರಿ ಬೆಳೆದಿದ್ದೆ ಬಾಸ್ ಇಂದ ಅಂತಾನೆ ಹೇಳ್ತೀವಿ ಅಷ್ಟೇ. ಸರ್ ಹೇಗಿದೆ ಮೂವಿ? ನೋಡಿದ್ರೆ ಮೂವಿನ ತುಂಬಾ ಚೆನ್ನಾಗಿದೆ. ಮೂವಿ ನೋಡಿದೀವಿ. ಫಸ್ಟ್ ಶೋ ಮಾರ್ನಿಂಗ್ ಬೆಳಿಗ್ಗೆನೆ ಬಂದು ಮೂವಿ ನೋಡಿದೀವಿ. ಮೂವಿ ಮಾತ್ರ ಅಲ್ಟಿಮೇಟ್. ಬಾಸು ಆ ದೊಡ್ಡ ಸ್ಕ್ರೀನ್ ಕಾಣ್ತಾ ಇರೋದೇ ಒಂದು ಅದ್ಭುತ, ಅದು ನೋಡ್ತಾ ಇರೋದೇ ಒಂಥರ ಅದ್ಭುತ. ಆಮೇಲೆ ರೈತರ ಬಗ್ಗೆ ಮತ್ತೆ ಜಾತಿ ಬಗ್ಗೆ ಎಲ್ಲಾನು ಕೂಡ ಚೆನ್ನಾಗಿ ಹೇಳಿದ್ದಾರೆ. ಯಾವ್ದನ್ನು ಭೇದ ಭಾವ ಮಾಡಬೇಡಿ, ಎಲ್ಲರೂ ಕೂಡ ಒಂದೇ. ಯಾವ್ದನ್ನು ಜಾತಿ ಭೇದ ಮಾಡಬೇಡಿ, ಎಲ್ಲರೂ ಕೂಡ ಒಂದೇ ಇರಲಿ. ಆಮೇಲೆ ಇದನ್ನೆಲ್ಲ ಮಾಡಿದ್ದಾರೆ, ಯಶಸ್ವಿ ಆಗುತ್ತೆ. ಫ್ಯಾಮಿಲಿ ಸಮೇತ ಬನ್ನಿ, ಕಾಟೇರ ಮೂವಿ ನೋಡಿ ಎಂಜಾಯ್ ಮಾಡಿ. ಡೈರೆಕ್ಷನ್ ವೈಸ್ ಹೇಗೆ ಅನಿಸ್ತು? ತರುಣ್ ಸುಧೀರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫೈಟಿಂಗ್ಸ್ ಆಗಿರ್ಬೋದು, ಅವ್ರದ್ದು ಕಾಸ್ಟ್ಯೂಮ್ಸ್ ಆಗಿರ್ಬೋದು, ರೈತರ ಬಗ್ಗೆ ತೋರಿಸಿರೋದ್ರಾಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿದೆ. ದರ್ಶನ್ ಸರ್ ಮೂವಿ ಅಂದ್ರೆ ಡೈಲಾಗ್ಸ್ ಗಳು ಮೇನ್ ಇಂಪಾರ್ಟೆಂಟ್.
ಮಾಸ್ತಿ ಸರ್ ಅವರ ಡೈಲಾಗ್ ಹೇಗಿದೆ? ನಾವು ಇವತ್ತಲ್ಲ ದರ್ಶನ್ ಅಭಿಮಾನಿಯವರು, ನಾವು ಚಿಕ್ಕ ವಯಸ್ಸಿಂದಲೂ ದರ್ಶನ್ ಅಭಿಮಾನಿಯವರು. ಮೆಜೆಸ್ಟಿಕ್ ಫಿಲಮ್ ಇಂದ ಹಿಡಿದು ಇಲ್ಲಿವರೆಗೂ ಎಲ್ಲಾ ಮೂವಿ ನೋಡ್ಕೊಂಡ್ ಬಂದಿದೀವಿ. ಎಲ್ಲಾ ಮೂವಿನೂ ಕೂಡ ಫಸ್ಟೇ ನೋಡ್ತೀವಿ. ಅದು ಖುಷಿ ಆಗುತ್ತೆ, ನಮ್ಮ ಬಾಸ್ನ ನೋಡಕ್ಕೆ ಆ ದೊಡ್ಡ ಸ್ಕ್ರೀನ್ ಖುಷಿ ಆಗುತ್ತೆ. ಮೂವಿ ಚೆನ್ನಾಗಿದೆ. ಮಾಸ್ತಿ ಅವ್ರು ಹೇಳಿದ್ರು ನಿಮ್ಗೆಲ್ಲ ಮೋಸ ಮಾಡಲ್ಲ ಅಂತ, ಹಂಗೆ ಡೈಲಾಗ್ಗಳು ಬರ್ತಿದ್ದಾರೆ. ಡೈರೆಕ್ಟರ್ ತರುಣ್ ಸುರಿಂದೀರ್ ಅವರು 2ನೇ ಫಿಲಮ್ ಇದು ದರ್ಶನ್ ಬಾಸ್ ಜೊತೆ. ಅವರು ಒಂದು ಫಿಲಮ್ ಅಲ್ಲಿ ಬೇರೆ ತರ ತೋರಿಸಿದ್ರು, ಇದರಲ್ಲೇ ಬೇರೆ ತರ ತೋರಿಸಿದ್ರೆ ಒಂದಕ್ಕೊಂದು ಕಂಪೇರ್ ಮಾಡಂಗೂ ಇಲ್ಲ. ಆಮೇಲೆ ದರ್ಶನ್ ಸರ್ ಬೇರೆ ಕ್ಯಾರೆಕ್ಟರ್ಗಳಿದೆ, ಈ ತರ ಯಾವತ್ತೂ ನೋಡಿರಲ್ಲ ಅಭಿಮಾನಿಗಳು. ಬಂದು ನೋಡ್ಬೋದು, ಎಲ್ಲರೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಬಂದು ನೋಡ್ಬೋದು. ಆಮೇಲೆ ಮಾಲಾಶ್ರೀ ಮಗಳು ಹೊಸದಾಗಿ ಬಂದಿದ್ದಾರೆ, ಅವರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಹೀರೋಯಿನ್ ಅಂತ ಪರಿಚಯ ಇಲ್ಲ, ಎಲ್ಲ ಎಷ್ಟೋ ಫಿಲಮ್ ಮಾಡಿದ್ದಾರೆ ಅನ್ನೋಂಗೆ ಇದೆ ಕ್ಯಾರೆಕ್ಟ್ರು. ಎಲ್ಲರದು ಚೆನ್ನಾಗಿದೆ ಕ್ಯಾರೆಕ್ಟ್ರು. ಎಲ್ಲರೂ ಬಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಎಲ್ಲರೂ ಬಂದು ನೋಡ್ರಿ. ಆಮೇಲೆ ಇದೇನು ಬರೀ ದರ್ಶನ್ ಅಂದ್ರೆ ಮಾಸ್ ಅಂತ ಅನ್ಕೊಂಡ್ ಬರ್ಬೇಡ್ರಿ, ಒಳ್ಳೆ ಸಬ್ಜೆಕ್ಟ್ ಇದೆ. ಜಾತಿನ ಯಾವಾಗ ಹೆಂಗ್ ಯೂಸ್ ಮಾಡ್ತಾ ಇದ್ರು ರಾಜಕಾರಣಿಗಳು, ಅದನ್ನ ಈಗ ತೋರಿಸಿದ್ದಾರೆ. ಬರೀ ಜಾತಿನ ಅವ್ರು ಯೂಸ್ ಮಾಡ್ಕೊಂಡು ಅವ್ರು ದುಡ್ಡು ಮಾಡಿದ್ರು, ನೀವು ಇನ್ನೂ ಜೀತದ ಪದ್ಧತಿಲೇ ಇದ್ರಿ ಅಂತ. ಇದೆಲ್ಲ ನಿರ್ಮೂಲನೆ ಆಗಿದೆ ಅಂತ ತೋರ್ಸಕ್ಕೆ ಈ ಫಿಲಮ್ ಬಂದಿದೆ. ಸರ್ ಮೂವಿ ಎಲ್ಲ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಪ್ರತಿಯೊಂದು ಮೂಮೆಂಟ್ ಚೆನ್ನಾಗಿದೆ, ಎಲ್ಲೂ ಬೋರ್ ಅನ್ಸಲ್ಲ ನಿಮ್ಗೆ. ಮೂವಿ ತುಂಬಾ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಸರ್ ಮೂವಿನ. ಸರ್ ಹೆಚ್ಚಾಗಿ ದರ್ಶನ್ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಅವ್ರ ಹಳೆ ಮೂವಿ ಆಗಿರ್ಬೋದು, ಇದ್ರಲ್ಲಿ ಬರುವಂತ ಪ್ರತಿಯೊಂದು ಆಕ್ಟಿಂಗ್ ಆಗ್ಲಿ ಡೈಲಾಗ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ. ಹೊಸ ಪಾತ್ರ, ಹೊಸ ಶೇಡ್ ಇದೆ, ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಎಲ್ಲೂ ಬೇಜಾರು ಅನ್ಸಲ್ಲ ನಿಮ್ಗೆ, ಎಲ್ಲೂ ಬೇಜಾರು ಅನ್ಸಲ್ಲ. ಕುತ್ಕೊಂಡು ಮೂವಿ 3 ಅವರ್ ಏನಿದೆ ಸಂಪೂರ್ಣ ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಮೂವಿ. ಸರ್ ಏನಿಲ್ಲ, ದರ್ಶನ್ ಸಿನಿಮಾ ಅಂತ ಅಂದ್ರೆ ಬರೀ ಬಿಲ್ಡಪ್ ಕೊಡ್ತಾರೆ, ಬರೀ ಹೋಗ್ ಕೊಡ್ತಾರೆ ಹೊರತು ಸಿನಿಮಾ ಸ್ಕ್ರೀನ್ ಮೇಲೆ ಬರಲ್ಲ ಅಂತ ಇತ್ತು. ಅವ್ರ ಆಕ್ಟಿಂಗ್ ಇರ್ಬೋದು, ಸ್ಟೋರಿ ಇರ್ಬೋದು. ಈ ಸಿನಿಮಾ ಹೇಗಿದೆ ಸರ್? ಸರ್ ಆ ಥರ ಹೇಳೋರೆಲ್ಲ ಬಂದು ದರ್ಶನ್ ಮೂವಿನ ನೋಡಿ, ಅವಾಗ ಗೊತ್ತಾಗುತ್ತೆ. ದರ್ಶನ್ ಸರ್ದು ಹೊಸ ಫ್ರೇಮ್ ಮಸ್ತಾಗಿದೆ. ಆ ಓಲ್ಡ್ ಏಜು, ಹಳೆ ತರದ್ದು ಅದೊಂದು ಸ್ಕ್ರೀನ್ ಸಕ್ಕತ್ತಾಗಿದೆ, ನೋಡಕ್ಕೆ ಒಂಥರ ಖುಷಿ. ಬಂದು ಫ್ಯಾಮಿಲಿ ಸಮೇತ ನೋಡಿ. ಹೇಳುವುದೇನೆಂದರೆ ಯಾರು ಮೊಬೈಲ್ ಅಲ್ಲಿ ವಿಡಿಯೋ ಮಾಡಕ್ ಹೋಗ್ಬೇಡಿ, ಯಾರು ಫೈರೇಸ್ ಮಾಡಕ್ ಹೋಗ್ಬೇಡಿ. ತುಂಬಾ ಚೆನ್ನಾಗಿದೆ ಮೂವಿ. ಬಟ್ ನಾನು ಹೇಳೋದು ಇಷ್ಟೇ, ಬಾಸ್ 1000 ಜನ 1000 ಮಾತಾಡ್ಲಿ, ಯಾರ ಬಗ್ಗೆ ತಲೆ ಕೆಡಿಸಕ್ ಹೋಗ್ಬೇಡಿ. ಬಟ್ ಒಟ್ಟೆ ಅಂತರ ಅಭಿಮಾನಿಗಳು ನಾವು ಹೆಗಲ ಮೇಲೆ ಹೊತ್ತು ಮೆರೆಸಕ್ಕೆ ರೆಡಿ ಇದೀವಿ ಬಾಸ್. ಯಾವ್ದ್ರ ಬಗ್ಗೆ ಕಿವಿ ಕೊಡಕ್ ಹೋಗ್ಬೇಡಿ, ಎಲ್ಲದಕ್ಕೂ ಬದ್ಧವಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಡಿ ಬಾಸ್, ಐ ಲವ್ ಯು ಡಿ ಬಾಸ್. ಮೂವಿ ಮಾತ್ರ ಬ್ಲಾಕ್ ಬಸ್ಟರ್. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.